ಅದು ದರ್ಶನ್ ಪವಿತ್ರ ಪರ್ಸ್ನಲ್ ವಿಷಯ. ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ಗೆ ಬಂದ ನೀತು ಹೇಳಿದ್ದೇನು ಗೊತ್ತಾ? ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ಗೆ ಬಿಗ್ ಬಾಸ್ ನೀತು ಬಂದಿದ್ದಾರೆ. ಗೆಳತಿ ಬಗ್ಗೆ ಏನಂದ್ರು ಗೊತ್ತಾ ಈ ಬಿಗ್ ಬಾಸ್ ಚೆಲ್ವೆ? ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಜಾಮೀನಿನ ಮೇಲೆ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ. ತನ್ನ ಅರೆಸ್ಟ್ ನಂತರ ಕ್ಲೋಸ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಲು ಪವಿತ್ರ ಗೌಡ ಸಕಲ ಸಿದ್ಧತೆ ಮಾಡಿ ಅಂತೂ ಇಂತೂ ಪ್ರೇಮಿಗಳ ದಿನ ತಮ್ಮ ಬಿಸ್ನೆಸ್ ಮತ್ತೆ ಶುರು ಮಾಡಿದ್ದಾರೆ. ಈ ವೇಳೆ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ಗೆ ಗೆಳತಿಯಾದ ಬಿಗ್ ಬಾಸ್ ಖ್ಯಾತಿಯ ನೀತು ವಂಜಾಕ್ಷಿ ಬಂದಿದ್ದಾರೆ. ಗೆಳತಿ ತನ್ನ ಬಿಸ್ನೆಸ್ ರೀಲಾಂಚ್ ಮಾಡುವಾಗ ಸಾಥ್ ಕೊಟ್ಟ ನೀತು ವಂಜಾಕ್ಷಿ ಅವರು ಪವಿತ್ರ ಗೌಡ ಅವರ ಬಗ್ಗೆಯೂ ಮಾತನಾಡಿದ್ದಾರೆ. ಎಲ್ಲರ ಜೀವನದಲ್ಲಿ ಏಳು ಬೀಳು ಸಹಜ. ಇನ್ಮುಂದೆ ಎಲ್ಲರಿಗೂ ಒಳ್ಳೆಯದಾಗಲಿ. ಪವಿತ್ರ ಗೌಡ ಅವರಿಗೆ ಒಳ್ಳೆಯದಾಗಲಿ. ತುಂಬ ಆರಾಮಾಗಿದ್ದಾರೆ, ಧೈರ್ಯವಾಗಿದ್ದಾರೆ. ಅವರು ತಪ್ಪು ಮಾಡಿಲ್ಲ ಅನ್ನೋದು ಅವರಿಗೆ ಗೊತ್ತಿದೆ ಎಂದು ನೀತು ಹೇಳಿದ್ದಾರೆ. ಮತ್ತೆ ತನ್ನ ಬಿಸ್ನೆಸ್ ಕಡೆ ಪವಿತ್ರ ಗೌಡ ಗಮನ ಕೊಟ್ಟಿದ್ದಾರೆ. ಪವಿತ್ರ ಗೌಡ ತುಂಬ ಲಾಯಲ್ ಆಗಿರೋರು. ನಾನು ಎಲ್ಲರಿಗೂ ಒಳ್ಳೆಯದು ಬಯಸುವ ವ್ಯಕ್ತಿ. ಅದಕ್ಕಾಗಿ ಇವತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದಿದ್ದೇನೆ. ಒಬ್ಬ ಫ್ರೆಂಡ್ ಆಗಿ ಅಷ್ಟೇ ನಾನು ಮಾತನಾಡಿದ್ದೆ ಎಂದು ಹೇಳಿದ್ದಾರೆ. ಜೈಲಿನಿಂದ ಬಂದ ಮೇಲೆ 2ನೇ ಬಾರಿ ಭೇಟಿ ಮಾಡಿದ್ದೇನೆ. ಪವಿತ್ರ ದರ್ಶನ್ ಅವರದ್ದು ಪರ್ಸನಲ್ ವಿಚಾರ ಎಂದು ನೀತು ವಂಜಾಕ್ಷಿ ಹೇಳಿದ್ದಾರೆ. ನೀತು ಈ ಹಿಂದೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆದಾಗ ಅಲ್ಲಿನ ಡಿಸೈನರ್ ಉಡುಗೆಗಳನ್ನು ಧರಿಸಿ ಪೋಸ್ ಕೊಟ್ಟಿದ್ರು. ಈಗ ಅವರು ಮತ್ತೆ ರೀಲಾಂಚ್ ವೇಳೆಯೂ ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರಿನ RR ನಗರದಲ್ಲಿರುವ ಪವಿತ್ರ ಗೌಡ ಅವರ ಫ್ಯಾಷನ್ ಡಿಸೈನ್ ಶಾಪ್ ಅನ್ನ ರೀಲಾಂಚ್ ಮಾಡಿದ್ದಾರೆ. ಕೊಲೆ ಆರೋಪದ ಮೇಲೆ ಪವಿತ್ರ ಗೌಡ ಜೈಲು ಸೇರಿದ ಬಳಿಕ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು. ಜೈಲಿಂದ ಹೊರಗಡೆ ಬಂದ ಮೇಲೆ ಬಿಸ್ನೆಸ್ ಅತ್ತ ಗಮನ ಹರಿಸಿರುವ ಪವಿತ್ರ ಗೌಡ ಇಂದು ಫೆಬ್ರವರಿ 14 ಪ್ರೇಮಿಗಳ ದಿನದಂದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ರೀಲಾಂಚ್ ಮಾಡ್ತಿದ್ದಾರೆ. ರೀಲಾಂಚ್ ಕಾರ್ಯಕ್ರಮಕ್ಕೆ ಸಖತ್ ಸ್ಟೈಲಿಶ್ ಆಗಿ ನಟಿ ಪವಿತ್ರ ಗೌಡ ಎಂಟ್ರಿ ಕೊಟ್ಟಿದ್ದಾರೆ. ರೇಷ್ಮೆ ಸೀರೆ ಉಟ್ಟು ರೇಂಜ್ ರೋವರ್ ಕಾರಿನಲ್ಲಿ ಬಂದ ಪವಿತ್ರ ಗೌಡ ಸನ್ಗ್ಲಾಸ್ ತೊಟ್ಟು ಸ್ಟೈಲ್ ಆಗಿ ಕಾಣ್ತಿದ್ರು. ಪವಿತ್ರ ಗೌಡ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು. ಬೇಲ್ನಿಂದ ಹೊರಬಂದ ಮೇಲೆ ಸಕಲ ಸಿದ್ಧತೆಯೊಂದಿಗೆ ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ. ಸರಳವಾಗಿ ಪೂಜೆ ಮಾಡುವ ಮೂಲಕ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿದ್ದಾರೆ. ಪೂಜೆಯಲ್ಲಿ ಪವಿತ್ರ ಗೌಡ ಹಾಗೂ ಕುಟುಂಬಸ್ಥರು, ಆತ್ಮೀಯರು ಭಾಗಿಯಾಗಿದ್ರು.